ನಮಸ್ಕಾರ. ನೋಡಿ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈಗ ಬಿಡುಗಡೆಯಾಗ್ತಾರೆ, ಆಗ ಬಿಡುಗಡೆಯಾಗ್ತಾರೆ ಅಂತ ಹೇಳಿ ಪಾಪ ಅವರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ದರ್ಶನ್ ಅವರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ನಿನ್ನೆ ಅದರ ವಿಚಾರಣೆ ಕೂಡ ಆಯಿತು. ನಿನ್ನೆನೂ ಕೂಡ ಅಂದ್ಕೊಂಡಿದ್ರು ಅವರ ಅಭಿಮಾನಿಗಳು, ನಮ್ಮ ನೆಚ್ಚಿನ ದಾಸ ಹೊರಗಡೆ ಬರ್ತಾರೆ, ನಾವು ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡ್ಕೋಬಹುದು, ಅವ್ರನ್ನ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಬಹುದು. ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಅವರ ಸಿನಿಮಾ ಬರುತ್ತೆ. ಬೇರೆ ನಟರ ಸಿನಿಮಾಗಳನ್ನು ಅವರ ಅಭಿಮಾನಿಗಳು ಯಾವ ರೀತಿ ಅಬ್ಬರದಿಂದ ಸೆಲೆಬ್ರೇಷನ್ ಮಾಡ್ತಾರೋ ನಾವು ಕೂಡ ಮಾಡಬಹುದು ಅನ್ನೋ ನಿರೀಕ್ಷೆನ ಇಟ್ಕೊಂಡೇ ಇದ್ದಾರೆ ಕಳೆದ 8 ತಿಂಗಳಿನಿಂದನೂ ಕೂಡ. ಬಟ್ ಅದು ಆಗ್ತಾ ಇಲ್ಲ. ಸೊ 2025 ಆಗಸ್ಟ್ 14ನೇ ತಾರೀಕು ಚಿತ್ರದುರ್ಗ ರೇಣುಕಾ ಸ್ವಾಮಿ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಮತ್ತು ಉಳಿದ ಆರೋಪಿಗಳಿಗೆ ಹೈಕೋರ್ಟ್ ಏನು ಜಾಮೀನನ್ನು ಕೊಟ್ಟಿತ್ತು, ಆ ಅರ್ಜಿಯ ವಿಚಾರಣೆ ಸುಪ್ರೀಂ ಕೋರ್ಟಲ್ಲಿ ಆಗುತ್ತೆ. ಸುಪ್ರೀಂ ಕೋರ್ಟ್ ಅರ್ಜಿಯನ್ನು ವಿಚಾರಣೆ ನಡೆಸಿ ಏನು ಮಾಡುತ್ತೆ, ರದ್ದು ಮಾಡುತ್ತೆ. ಆದರೆ ಅದಾದ ಮೇಲೆ ಮತ್ತೆ ದರ್ಶನ್ನು ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಬೇಕಾಗತ್ತೆ. ಈಗ 8 ತಿಂಗಳಾಗಿದೆ. 8 ತಿಂಗಳು ಕಳೆದ್ರೂ ಕೂಡ ಇನ್ನೂ ಸಾಕ್ಷಿಗಳ ವಿಚಾರಣೆ ಆಗಿಲ್ಲ. ಹೀಗಾಗಿ ದರ್ಶನ್ ಅವರಿಗೆ ಜಾಮೀನು ಸಿಗಬೇಕು ಅಂತ ಹೇಳಿ ಅವರ ಪರ ವಕೀಲರು ಸುಪ್ರೀಂ ಕೋರ್ಟ್ಗೆ ಹೊಸ ರಿಟ್ ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು. ಸೊ ಹಾಗಾಗಿ ನಿನ್ನೆ ಅರ್ಜಿ ವಿಚಾರಣೆ ಕೂಡ ನಡೆದಿದೆ ಸುಪ್ರೀಂ ಕೋರ್ಟ್ನಲ್ಲಿ. ಸೆಷನ್ಸ್ ಕೋರ್ಟ್ ವರದಿಯನ್ನು ಕೂಡ ಕೇಳಿದೆ ಸುಪ್ರೀಂ ಕೋರ್ಟ್. ನೋಡಿ, ರಾಜ್ಯ ಸರ್ಕಾರಕ್ಕೆ ಈಗ ಸುಪ್ರೀಂ ಕೋರ್ಟು ವರದಿಗೆ ಉತ್ತರ ಕೊಡಬೇಕು ಅಂತ ಹೇಳಿ ನೋಟಿಸನ್ನು ಕೂಡ ಕೊಟ್ಟಿದ್ದು. 57ನೇ CCH ಕೋರ್ಟ್ನಿಂದ ವರದಿಯನ್ನು ಕೇಳಿದೆ ಸುಪ್ರೀಂ ಕೋರ್ಟ್. ಹಾಗಾದರೆ ಇನ್ನೊಂದು ವಾರದಲ್ಲಿ ಉತ್ತರವನ್ನು ಕೊಡಬೇಕು ಸೆಷನ್ಸ್ ಕೋರ್ಟ್ ಸುಪ್ರೀಂ ಕೋರ್ಟ್ಗೆ. ವರದಿಯನ್ನು ಕೇಳಿದಂತಹ ಸುಪ್ರೀಂ ಕೋರ್ಟ್ಗೆ ಇಲ್ಲಿಯವರೆಗೂ ಎಷ್ಟು ಸಾಕ್ಷಿಗಳ ವಿಚಾರಣೆ ನಡೆದಿದೆ, ಎಷ್ಟು ಸಾಕ್ಷಿಗಳ ವಿಚಾರಣೆ ಬಾಕಿ ಇದೆ ಅನ್ನುವ ವಿವರವನ್ನು ಸೆಷನ್ಸ್ ಕೋರ್ಟು ಸುಪ್ರೀಂ ಕೋರ್ಟ್ಗೆ ಕೊಡಬೇಕಾಗತ್ತೆ. ಸಾಕ್ಷ್ಯ ವಿಚಾರಣೆ ಮುಗಿಯೋದಕ್ಕೆ ಎಷ್ಟು ಸಮಯ ಬೇಕು ಅನ್ನುವ ವರದಿಯನ್ನು ಕೂಡ ಕೊಡಬೇಕಾಗತ್ತೆ. ಅಂದರೆ ಇಲ್ಲಿ ದರ್ಶನ್ ಅಭಿಮಾನಿಗಳು ಇನ್ನೂ ಕೂಡ ಪಾಪ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಇನ್ನೊಂದು ವಾರದಲ್ಲಿ ನಮ್ಮ ಡಿಬಾಸ್ ದರ್ಶನ್ ಅವರು ಜೈಲಿನಿಂದ ರಿಲೀಸ್ ಆಗ್ತಾರೆ ಅಂತ ಹೇಳಿ. ನಿನ್ನೆ ಅರ್ಜಿ ವಿಚಾರಣೆ ಆಗಿದೆ. ಇನ್ನೊಂದು ವಾರದಲ್ಲಿ ಮತ್ತೆ ಯಾವಾಗ ಸೆಷನ್ಸ್ ಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಒಂದಷ್ಟು ಕಾರಣಗಳನ್ನು ಕೊಡುತ್ತೋ ಅದಾದಮೇಲೆ ಮತ್ತೆ ನಡೆಯುತ್ತೆ. ಅಂದರೆ ಇನ್ನೊಂದು ವಾರದಲ್ಲಿ ಬಿಡುಗಡೆಯಾಗುವ ಸಾಧ್ಯತೆಗಳು ಕೂಡ ಇರಬಹುದು. ನೋಡಿ, ಜಾಮೀನಿಗೆ ದರ್ಶನ್ ನೀಡಿರೋ ಕಾರಣಗಳು ಏನಪ್ಪ ಅಂತ ಹೇಳಿದ್ರೆ, ಯಾಕೆ ಕೊಡಬೇಕು ನನಗೆ ಜಾಮೀನು ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಒಂದಷ್ಟು ಕಾರಣಗಳನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ, ಪ್ರಕರಣದ ಟ್ರಯಲ್ ಬಹಳ ನಿಧಾನಗತಿಯಲ್ಲಿ ನಡೀತಾ ಇದೆ. 7 ತಿಂಗಳ ವಿಚಾರಣೆಯಲ್ಲಿ ಕೇವಲ 10 ಸಾಕ್ಷಿಗಳ ವಿಚಾರಣೆ ಅಷ್ಟೇ ಮುಗಿದಿರೋದು. 262 ಸಾಕ್ಷಿಗಳು ಬಾಕಿ ಇದೆ. ಇದೇ ರೀತಿ ವಿಚಾರಣೆ ಮಾಡಿದ್ರೆ ಸಾಕಷ್ಟು ಸಮಯ ಆಗೋಗ್ಬಿಡುತ್ತೆ. ಜೈಲು ನಿಯಮಗಳಿಗೆ ವಿರುದ್ಧವಾಗಿ ಕ್ವಾರಂಟೈನ್ ಸೆಲ್ನಲ್ಲಿ ನನ್ನನ್ನು ಇಡಲಾಗಿದೆ. ಬೇರೆ ವಿಚಾರಣಾಧೀನ ಕೈದಿಗಳಿಗೆ ಸಿಗುವಂತಹ ಕನಿಷ್ಠ ಸೌಲಭ್ಯಗಳು ಕೂಡ ನಂಗೆ ಸಿಗ್ತಾ ಇಲ್ಲ. ಕುಟುಂಬಸ್ಥರಿಂದ ಕನಿಷ್ಠ ಸೌಲಭ್ಯ ಪಡೆಯೋದಕ್ಕೆ ನನಗೆ ಅವಕಾಶ ಕೊಡ್ತಾ ಇಲ್ಲ. ಕುಟುಂಬಸ್ಥರ ಜೊತೆ ಮಾತುಕತೆಗೂ ಕೂಡ ನಂಗೆ ಅವಕಾಶ ಕೊಡ್ತಾ ಇಲ್ಲ. ಮಾತುಕತೆ ವೇಳೆ ಬ್ಯಾರಿಕೇಡ್ಗಳಿದ್ದು ಆಪ್ತವಾಗಿ ಮಾತನಾಡೋದಕ್ಕೆ ನನಗೆ ಸಹಾಯ ಆಗ್ತಾ ಇಲ್ಲ. ಜೈಲು ಮ್ಯಾನುವಲ್ ಪ್ರಕಾರವೇ ಆಹಾರ ಪಡೆಯೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಬೇರೆ ವಿಚಾರಣಾಧೀನ ಕೈದಿಗಳಿಗೆ ಸಿಗುವ ಸೌಲಭ್ಯಗಳೂ ಕೂಡ ನನಗೆ ಸಿಗ್ತಾ ಇಲ್ಲ. ನಾನು ನಿರಪರಾಧಿಯಾಗಿದ್ದು ಅಪರಾಧಿಯಂತೆ ನನ್ನನ್ನು ಬಿಂಬಿಸಲಾಗ್ತಾ ಇದೆ. ತಾನು ತಪ್ಪಿತಸ್ಥ ಅನ್ನೋದಕ್ಕೆ ಸಾಕ್ಷಿಗಳಿಲ್ಲ. ಜೈಲಿನಲ್ಲಿ ತನಗೆ ಭದ್ರತೆಯ ಭಯ ಕಾಡ್ತಾ ಇದೆ. ಸಹಕೈದಿಗಳಿಂದ ಬೆದರಿಕೆ ನಿಂದನೆಗಳಿಗೆ ಒಳಗಾಗ್ತಾ ಇದ್ದೀನಿ. ತಾನೊಬ್ಬ ನಟ, ತನ್ನನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ತಾನು ಜೈಲಿಗೆ ಬಂದಿದ್ದರಿಂದ 3 ಸಿನಿಮಾ ಪ್ರಾಜೆಕ್ಟ್ಗಳು ಕೈ ತಪ್ಪಿದೆ. KVN ಪ್ರೊಡಕ್ಷನ್ ಜೊತೆ 6 ಕೋಟಿ ರೂಪಾಯಿ ಪ್ರಾಜೆಕ್ಟ್ನ ನಾನು ಕಳ್ಕೊಳ್ಬೇಕಾಯ್ತು. ಇದೇ ರೀತಿ ನಾನೇನಾದರೂ ದೀರ್ಘಕಾಲ ಜೈಲಿನಲ್ಲಿ ಇದ್ದರೆ ನಟನೆಯ ಅವಕಾಶವನ್ನು ಮುಂದಿನ ದಿನಗಳಲ್ಲಿ ಕಳ್ಕೊಳ್ಬೇಕಾಗತ್ತೆ. ದೀರ್ಘಕಾಲ ಪ್ರತ್ಯೇಕವಾಗಿ ಇರೋದು ಮಾನಸಿಕ ಆಘಾತಕ್ಕೂ ಕೂಡ ಕಾರಣ ಆಗುತ್ತೆ. ಫಿಸಿಯೋಥೆರಪಿ ಅಗತ್ಯ ಅಂತ ಹೇಳಿ ವೈದ್ಯರು ಸಲಹೆ ಕೊಟ್ಟಿದ್ರು ಕೂಡ ಸಿಗ್ತಾ ಇಲ್ಲ. 2-3 ಬಾರಿ ಮಾತ್ರ ಫಿಸಿಯೋಥೆರಪಿ ಮಾಡಿಸಲಾಗ್ತಾ ಇದೆ. ಆರೋಗ್ಯದ ದೃಷ್ಟಿಯಿಂದ ನೆಲದ ಮೇಲೆ ಮಲ್ಕೋಬಾರ್ದು, ಕೂತ್ಕೋಬಾರ್ದು, ವೈದ್ಯರು ಕೂಡ ಸಲಹೆ ಕೊಟ್ಟಿದ್ದಾರೆ ಅಂತ ಹೇಳಿ ಇಷ್ಟೆಲ್ಲ ಕಾರಣಗಳನ್ನು ನಟ ದರ್ಶನ್ ಅವರು ಕೊಟ್ಟಿದ್ದಾರೆ. ಬಟ್ ಎಲ್ಲದರ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇರೋದ್ರಿಂದ ಸುಪ್ರೀಂ ಕೋರ್ಟ್ ಈಗ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಕೂಡ ಕೊಟ್ಟಿದೆ. ಆ ನೋಟಿಸ್ಗೆ ಸರ್ಕಾರದ ವತಿಯಿಂದ ಸೆಷನ್ಸ್ ಕೋರ್ಟಿಂದ ಏನು ಉತ್ತರ ಬರುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಅದು ಬಂದ ನಂತರವೇ ಮತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಮುಂದುವರಿಯೋದು. ಸೊ ಅಲ್ಲಿಗೆ ಇನ್ನೊಂದು ವಾರ ಆಗುತ್ತೆ. ಸೊ 1 ವಾರದ ನಂತರವಾದರೂ ದರ್ಶನ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಗುತ್ತಾ ಸುಪ್ರೀಂ ಕೋರ್ಟ್ನಿಂದ? ಬೇಲ್ ಏನಾದರೂ ಸಿಗಬಹುದಾ?
ಯಾಕಂದರೆ ಇಷ್ಟೆಲ್ಲ ಕಾರಣಗಳ ಪಟ್ಟಿಯನ್ನೇ ಕೊಟ್ಟಿದ್ದಾರೆ ದರ್ಶನ್. ನೋಡೋಣ ಏನಾಗುತ್ತೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ. ಧನ್ಯವಾದ.